ಪಾಕಿಸ್ತಾನದ ಒಬ್ಬ ಸಿನಿಮಾ ತಾರೆ ಸ್ಪಷ್ಟಪಡಿಸಿದ್ದಾರೆ, ಇಸ್ಲಾಮಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೋರಿಯನ್ನೇ ಮಾಡಿ ಹಾಕಿದ್ದಾರೆ. ಪಾಕಿಸ್ತಾನದಂಥ ಪಾಕಿಗಳಿಗೆ ಈ ಜಿಹಾದಿ ಹಂದಿಗಳನ್ನ ಸಾಕಿ ಸಲಹುವಂಥ ಈ ಪಾಕಿಸ್ತಾನಕ್ಕೆ ನಾವು ಹಿಂಗೆ ಮಾಡಬೇಕು. ಸಿಂಧೂ ನದಿಯ ನೀರನ್ನು ನಿಲ್ಲಿಸಿ ಮುಖಾಂತರ ಕೃಷಿಯನ್ನು ಮಾಡ್ಬೋದು. ಆದರೆ ಬ್ರಹ್ಮಪುತ್ರ ನದಿಯ ನೀರನ್ನು ನಿಲ್ಲಿಸಿ ಚೀನಾ ಯಾವುದೇ ವಿಧವಾದಂಥ ಕೃಷಿಯನ್ನು ಮಾಡೋಕ್ಕಾಗಲ್ಲ. ಬ್ರಹ್ಮಪುತ್ರ ನದಿಯ ಒಂದು ಒಪ್ಪಂದ ಏನಿದೆಯಲ್ಲ, ಅದನ್ನು ಚೈನಾ ಯಾವಾಗಲೂ ಅಮಾನತ್ ಮಾಡಿಬಿಟ್ಟಿದೆ. ಯಾವುದೇ ಸೂಚನೆಯನ್ನು ಕೊಡದೆ ನೀರನ್ನು ಬಿಟ್ಬಿಡ್ತಾ ಇತ್ತು. ಹಾಗಾಗಿ ಇಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ತಲೆದೋರ್ತಾ ಇತ್ತು ನಮ್ಮ ಈಶಾನ್ಯ ಭಾರತದಲ್ಲಿ. ಸ್ಥಳೀಯ ಸರ್ಕಾರಗಳೇನು ಮಾಡಿದಾವೆ ಅಂತ ಹೇಳಿದ್ರೆ, ಚೀನಾ ಏನಾದರೂ ಬ್ರಹ್ಮಪುತ್ರ ನದಿಯನ್ನು ಹೇಳ್ದೆ ಕೇಳದೆ ಮುನ್ಸೂಚನೆ ಕೊಡದೆ ಬಿಟ್ಬಿಟ್ರೆ ತೊಂದರೆ ಆಗಬಾರ್ದು ಅಂತ ಆ ನದಿ ಪಾತ್ರಗಳಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಚೀನಾ ಇಲ್ಲಿ ಬ್ರಹ್ಮಪುತ್ರ ನದಿಯ ಒಪ್ಪಂದವನ್ನು ರದ್ದು ಮಾಡಿದ್ರೂ ಕೂಡ ಭಾರತಕ್ಕೆ ಯಾವುದೇ ವಿಧವಾದಂಥ ಹಾನಿ ಅಷ್ಟರ ಮಟ್ಟಿಗೆ ಏನೂ ಆಗಲ್ಲ ಅನ್ನೋದು ಇಲ್ಲಿಂದ ಸ್ಪಷ್ಟತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಬ್ರಹ್ಮಪುತ್ರ ನದಿಯ ನೀರನ್ನು ನಿಲ್ಲಿಸ್ಬಿಡುತ್ತಾ ಚೀನಾ. ನೀವೇನಾದರೂ ಸಿಂಧೂ ನದಿಯ ನೀರನ್ನು ನಿಲ್ಲಿಸ್ಬಿಟ್ರೆ ನಾವು ಚೀನಾಗೆ ಹೇಳಿ ಬ್ರಹ್ಮಪುತ್ರ ನದಿಯ ನೀರನ್ನು ನಿಲ್ಲಿಸ್ತೀವಿ ಅಂತ ಇವತ್ತು ಬೆದರಿಕೆಯನ್ನು ಹಾಕಿದ್ದಾರೆ ಶಹಬಾಜ್ ಶರೀಫರ ಆಪ್ತ ಸಹಾಯಕರು. ಹಾಗಾಗಿ ಇವರು ಚೀನಾದ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಇವತ್ತು ವಿಷಯಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ಸ್ವಲ್ಪ ಭೌಗೋಳಿಕ ಹಿನ್ನೆಲೆಯನ್ನು ನೋಡ್ಕೊಂಬರೋಣ ಬನ್ನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಿಂಧೂ ನದಿ ಹೆಚ್ಚಿನ ಅಂಶ ಭಾರತದಲ್ಲಿ ಹರಿಯುತ್ತೆ, ತಗ್ಗು ಪ್ರದೇಶದಲ್ಲಿದೆ. ಇದರ ಒಂದು ಉಗಮ ಸ್ಥಾನ ಇದರಲ್ಲಿದೆ, ಇಲ್ಲಿ ಟಿಬೆಟ್ನಲ್ಲಿ ಮಾನಸ ಸರೋವರದ ಹತ್ರ ಟಿಬೆಟಲ್ಲಿ ಇದೆ. ಹಾಗಾಗಿ ಇವತ್ತು ಚೀನಾ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬ್ರಹ್ಮಪುತ್ರ ನದಿಯ ಒಂದು ಕಣಿವೆ ಪ್ರದೇಶದಲ್ಲಿ ಒಂದು ಬೃಹತ್ ಮಟ್ಟದ ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದರೆ ಬ್ರಹ್ಮಪುತ್ರ ನದಿ ಹಿಮಾಲಯದ ಹಿಮದಿಂದ ಕರಗಿ ಹರಿದು ಬಿಟ್ಟು ಅರುಣಾಚಲ ಪ್ರದೇಶದಿಂದ ಒಳಗಡೆ ಬರುವಾಗ ಭಾರತದ ಹಲವಾರು ಉಪನದಿಗಳು ಇದಕ್ಕೆ ಸೇರ್ಕೊಳ್ಳೋದ್ರಿಂದ 65% ನೀರೇನಿದೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲೇ ಬರುತ್ತೆ. ತನ್ಮುಖೇನ ಅದು ಬಾಂಗ್ಲಾದೇಶದ ಹರಿದು ಇದಕ್ಕೆ ಹೋಗುತ್ತೆ, ಸಮುದ್ರಕ್ಕೆ ಸೇರ್ಪಡೆ ಆಗುತ್ತೆ. ಇದು ಇರ್ತಕ್ಕಂಥ ವಿಷಯ. ಆದರೆ ಸಿಂಧೂ ನದಿ ಏನಿದೆಯಲ್ಲ, ಕಾಶ್ಮೀರದ ಮುಖಾಂತರ ಹರಿದು ಅಲ್ಲಿಂದ ಅದು ಪಾಕಿಸ್ತಾನವನ್ನು ಸೇರ್ಪಡೆ ಆಗುತ್ತೆ. ತದನಂತರ ಗುಜರಾತ್ ಕಡೆಗೆ ಬಂದು ಕರಾಚಿಯಲ್ಲಿ ಇದಕ್ಕೆ ಸಮುದ್ರಕ್ಕೆ ಸೇರ್ಪಡೆ ಆಗುತ್ತೆ. ಈಗ ಭಾರತ ನಿಲ್ಲಿಸ್ಬಿಟ್ಟಿದೆ ಸ್ವಲ್ಪ ಮಟ್ಟಿಗೆ. ಅಂದರೆ ಝೇಲಂ ನದಿದು ನೀರನ್ನು ತಡೆ ಮಾಡಿರೋದ್ರಿಂದನೇ ಇವತ್ತು ಪಾಕಿಸ್ತಾನದಲ್ಲಿ ಒಂದು ಕ್ಷಾಮ ತಲೆದೋರುವಂಥ ಪರಿಸ್ಥಿತಿ. ಅಲ್ಲಿನ ಅಣೆಕಟ್ಟುಗಳಲ್ಲಿ 20%ವರೆಗೂ ನೀರು ಕಡಿಮೆ ಆಗೋಗಿದೆ. ಬೆಳೆ ಇಡೋದಕ್ಕೆ ಆಗ್ತಾಯಿಲ್ಲ. ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಭಾರತ ಏನಾದರೂ ನೀರನ್ನು ಬಿಟ್ಬಿಟ್ರೆ ಅವ್ರ ಬೆಳೆ ಎಲ್ಲ ಕೊಚ್ಚೋಗುತ್ತೆ ಅನ್ನೋ ಪರಿಸ್ಥಿತಿ. ಪಾಕಿಸ್ತಾನದ ಒಬ್ಬ ಸಿನಿಮಾ ತಾರೆ ಸ್ಪಷ್ಟಪಡಿಸಿದ್ದಾರೆ, ಇಸ್ಲಾಮಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂಡು ತೊಳ್ಕೊಳಕ್ಕೆ ನೀರಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅವರು ಒಂದು ಸ್ಟೋರಿಯನ್ನೇ ಮಾಡಿ ಹಾಕಿದ್ದಾರೆ. ಹಾಗಾಗಿ ಇವತ್ತು ಪಾಕಿಸ್ತಾನ ಬೆದರಿ ಕೂತಿರ್ತಕ್ಕಂಥದ್ದು. ಮಾತುಕತೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡದೇ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನಕ್ಕೆ. ಭಾರತ ಇಟ್ಟಿರೋ ಸ್ಪಷ್ಟ ನಿಲುವೇನು, ಭಯೋತ್ಪಾದಕರನ್ನು ಹಸ್ತಾಂತರ ಮಾಡಬೇಕು ಭಾರತಕ್ಕೆ, ತನ್ಮುಖೇನ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಖಾಲಿ ಮಾಡಬೇಕು, ಅದಾದಮೇಲೆ ಏನಾದರೂ ಮಾತುಕತೆ ಅಂತ ಭಾರತ ಇವತ್ತು ಕಂಡೀಷನನ್ನು ಮುಂದೆ ಇಟ್ಟಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ. ಆದರೆ ಚೀನಾ ಇಲ್ಲಿ ಏನು ಮಾಡ್ತಾ ಇದೆ, ಬ್ರಹ್ಮಪುತ್ರ ನದಿಯ ಒಂದು ಹರಿವನ್ನು ನಾವು ನಿಲ್ಲಿಸಿ ತೋರಿಸ್ಬೋದು, ನೀವು ಅವ್ರಿಗೆ ಮಾಡ್ರೆ ನಾವು ನಿಮಗೆ ಮಾಡ್ತೀವಿ ಅಂತ ಹೇಳುವಂಥ ಒಂದು ಇವತ್ತು ವಿಷಯ ಹರಿದಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಚೀನಾ ತನ್ನ ವಿದ್ಯುತ್ನ ಉತ್ಪಾದನೆಗೋಸ್ಕರ, ಜಲವಿದ್ಯುತ್ ಉತ್ಪಾದನೆ ಮಾಡೋದಕ್ಕೋಸ್ಕರ ಬ್ರಹ್ಮಪುತ್ರ ನದಿಗೆ ಬೃಹತ್ ಮಟ್ಟದ ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದೆ. ಅದು ಜರ್ಲಾಂಗ್ ಜಾಬ್ಗೋ ಅನ್ನುವಂತಹ ಒಂದು ಪ್ರದೇಶದಲ್ಲಿ. ಹಾಗಾಗಿ ಇವತ್ತು ಚೀನಾದ ನೀತಿಗಳ ಸಲಹೆಗಾರ ಏನಿದ್ದಾರೆ ವಿಕ್ಟರ್ ಗಾವೋ ಅಂತ, ಈತ ನಾವು ಯಾವ ರೀತಿಯಾಗಿ ತಿಳ್ಕೊಬೋದಂದರೆ, ನಮ್ಮ ದೇಶದಲ್ಲಿ ಎಡಚಾರರು ಮಾತಾಡ್ತಾರಲ್ಲ ಸರ್ಕಾರದ ವಿರುದ್ಧನೇ, ಆ ಥರ ಸರ್ಕಾರದ ದಾರಿ ತಪ್ಪಿಸೋಕ್ಕೆ ಏನೇನು ಐಡಿಯಾಗಳು ಕೊಡ್ಬೋದು ಆ ರೀತಿಯಾಗಿ ಈತ ಕೊಡ್ತಾನೆ. ಹಾಗಾಗಿ ಇವತ್ತು ಹೇಮಂತ ಬಿಶ್ವಾ ಶರ್ಮಾ ಅವರು ಒಂದು ಸ್ಪಷ್ಟತೆಯನ್ನು ಪಡಿಸಿದ್ದಾರೆ.
ನೀವು ನಿಲ್ಲಿಸ್ಕೊಳ್ಳಿ ಪರವಾಗಿಲ್ಲ, ಬ್ರಹ್ಮಪುತ್ರ ನದಿಯ ಹರಿವನ್ನು ನೀವು ನಿಲ್ಲಿಸಿದ್ರೆ ಭಾರತಕ್ಕೇನು ಅದರಿಂದ ತೊಂದರೆ ಆಗಲ್ಲ ಅಂತ. ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಬ್ರಹ್ಮಪುತ್ರ ನದಿ ಕೇಳಿ ಎತ್ತರದ ಪ್ರದೇಶದಲ್ಲಿದೆ. ಹಿಮ ಕರಗಿ ಅದರಲ್ಲಿ 35% ಮಾತ್ರ ನೀರು ಹರಿಯುತ್ತೆ. ಎಲ್ಲಿ? ಚೀನಾದ ಒಂದು ಪ್ರದೇಶದಲ್ಲಿ. ಅರುಣಾಚಲ ಪ್ರದೇಶವನ್ನು ಪ್ರವೇಶಿಸಿದ ನಂತರ ಭಾರತದಲ್ಲಿ ಅದರ ಎಡದಂಡೆ ಬಲದಂಡೆಯಿಂದ ಹಲವಾರು ನದಿಗಳು ಅದಕ್ಕೆ ಸೇರಿಕೊಂಡು ಪ್ರವಾಹದ ಪರಿಸ್ಥಿತಿ ಈಶಾನ್ಯ ಭಾರತದಲ್ಲಿ ಉಂಟಾಗುತ್ತೆ. ಹಾಗಾಗಿ ಚೀನಾ ಏನಾದರೂ ಅದನ್ನು ನಿಲ್ಲಿಸಿದ್ರೆ ನಮಗೇನು ತೊಂದರೆ ಆಗಲ್ಲ. ಮಳೆಗಾಲದಲ್ಲಿ ಬರುವಂಥ ನೀರಿನಿಂದ ಇನ್ನೂ ಸುಗಮವಾಗಿ ನಮ್ಮದು ನದಿಯ ಹರಿವು ಇರುತ್ತೆ, ಪ್ರವಾಹದ ಮಟ್ಟ ಇಳಿಕೆ ಆಗುತ್ತೆ ಅನ್ನೋದು ಸ್ಪಷ್ಟತೆ. ಆದರೆ ಭಾರತ ಇಲ್ಲಿ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿ ತುಂಬ ಪ್ರಯೋಜನವನ್ನು ಪಡ್ಕೊಬೋದು. ಅಂದರೆ ಅದ್ರ ಮುಖಾಂತರ ಕೃಷಿಯನ್ನು ಮಾಡ್ಬೋದು. ಆದರೆ ಬ್ರಹ್ಮಪುತ್ರ ನದಿಯ ನೀರನ್ನು ನಿಲ್ಲಿಸಿ ಚೀನಾ ಯಾವುದೇ ವಿಧವಾದಂಥ ಕೃಷಿಯನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಹತ್ರ ಹಿಮಾಲಯ ಪರ್ವತ ಇದೆ. ಹಾಗಾಗಿ ಅಲ್ಲಿನ ಸಾವಿರಾರು ಚದರ ಕಿಲೋಮೀಟರ್ಗಳ ಜಾಗ ಏನಿದೆ ಇದು ಜೌಗು ಪ್ರದೇಶ. ಹಿಮ ಯಾವಾಗಲೂ ಮುಚ್ಕೊಂಡಿರೋದ್ರಿಂದ ಅಲ್ಲಿ ಯಾವುದೇ ವಿಧವಾದಂಥ ಕೃಷಿಯನ್ನು ಮಾಡೋಕ್ಕಾಗಲ್ಲ. ಅವರೇನಿದ್ರೂ ಕೂಡ ಜಲವಿದ್ಯುತ್ತನ್ನು ಮಾತ್ರ ತಯಾರು ಮಾಡ್ಬೋದು. ಅದು ಅಲ್ದಿರ ಇದು ಹಿಮಾಲಯದ ಪರಿಸರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಇವತ್ತು ಎಲ್ಲ ಕಡೆಗೆ ವಿವಾದಗಳು ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಬ್ರಹ್ಮಪುತ್ರ ನದಿಯನ್ನು ಹರಿವನ್ನು ನಿಲ್ಲಿಸೋದ್ರಿಂದ ಭಾರತಕ್ಕೆ ಯಾವುದೇ ವಿಧವಾದ ಹಾನಿ ಆಗಲ್ಲ ಅನ್ನುವಂಥ ಇವತ್ತು ಒಂದು ಸ್ಪಷ್ಟತೆ ಸಿಗ್ತಾ ಇರೋದು. ಆಮೇಲೆ ಈಗ ಬ್ರಹ್ಮಪುತ್ರ ನದಿಯ ಒಂದು ಒಪ್ಪಂದ ಏನಿದೆಯಲ್ಲ ಅದನ್ನು ಚೈನಾ ಯಾವಾಗಲೂ ಅಮಾನತ್ ಮಾಡಿಬಿಟ್ಟಿದೆ. ಯಾಕೆಂದರೆ 2022ನೇ ಇಸ್ವಿಯಲ್ಲೇ ಅದು ಯಾವುದೇ ಸೂಚನೆಯನ್ನು ಕೊಡದೆ ನೀರನ್ನು ಬಿಟ್ಬಿಡ್ತಾಯಿತ್ತು. ಹಾಗಾಗಿ ಇಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ತಲೆದೋರ್ತಾ ಇತ್ತು ನಮ್ಮ ಈಶಾನ್ಯ ಭಾರತದಲ್ಲಿ. ಎಲ್ಲಿವರೆಗೂ ತೀಸ್ತಾ ನದಿಯವರೆಗೂ ಸೇರ್ಕೊಳ್ತಾ ಇತ್ತಲ್ಲ ಅಲ್ಲಿವರೆಗೂ. ಹಾಗಾಗಿ ಅಲ್ಲಿನ ಸ್ಥಳೀಯ ಸರ್ಕಾರಗಳೇನು ಮಾಡಿದ್ದಾವೆ ಅಂತೇಳಿದ್ರೆ, ಚೀನಾ ಏನಾದರೂ ಬ್ರಹ್ಮಪುತ್ರ ನದಿಯನ್ನು ಹೇಳ್ದೆ ಕೇಳದೆ ಮುನ್ಸೂಚನೆ ಕೊಡದೆ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗಬಾರ್ದು ಅಂತ ಆ ನದಿ ಪಾತ್ರಗಳಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ತಡೆಗೋಡೆಗಳು ನಿರ್ಮಾಣ ಮಾಡೋದ್ರ ಮುಖಾಂತರ, ಶೇಖರಣೆ ಮಾಡೋದ್ರ ಮುಖಾಂತರ ಪ್ರವಾಹವನ್ನು ತಡೆ ಹಿಡಿಯುವಂಥ ಒಂದು ಪ್ರಯತ್ನಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಹಾಗಾಗಿ ಚೀನಾ ಇಲ್ಲಿ ಬ್ರಹ್ಮಪುತ್ರ ನದಿಯ ಒಪ್ಪಂದವನ್ನು ರದ್ದು ಮಾಡಿದ್ರೂ ಕೂಡ ಭಾರತಕ್ಕೆ ಯಾವುದೇ ವಿಧವಾದಂಥ ಹಾನಿ ಅಷ್ಟರ ಮಟ್ಟಿಗೆ ಏನೂ ಆಗಲ್ಲ ಅನ್ನೋದು ಇಲ್ಲಿಂದ ಸ್ಪಷ್ಟತೆ. ಆದರೆ ಸಿಂಧೂ ನದಿಯ ವಿಷಯ ಹಾಗಲ್ಲ. ಭಾರತ ಇವತ್ತು ಯಾವುದೇ ಮುನ್ಸೂಚನೆಯನ್ನು ಕೊಡದೆ ನೀರನ್ನು ಶೇಖರಣೆ ಮಾಡಿ ಒಂದೇ ಸತಿಗೆ ಇದನ್ನು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಬಿಟ್ಟರೆ ಪಾಕಿಸ್ತಾನ ಅರ್ಧಕ್ಕರ್ಧ ಕೊಚ್ಚೋಗುತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೆ ವ್ಯಾಪಕ ಮಟ್ಟದ ಹಾನಿಯಾಗುತ್ತೆ. ಹಾಗಾಗಿ ಇವತ್ತು ಜಲಯುದ್ಧವನ್ನು ಏನು ಭಾರತ ಮಾಡಲಿಕ್ಕೆ ಹೊರಟಿದೆ ಇದು ಸೂಕ್ತ ಅಂತ ಕಾಣುತ್ತೆ. ಯಾಕೆಂದರೆ ಪಾಕಿಸ್ತಾನದಂಥ ಪಾಕಿಗಳಿಗೆ ಈ ಜಿಹಾದಿ ಹಂದಿಗಳನ್ನ ಸಾಕಿ ಸಲಹುವಂಥ ಈ ಪಾಕಿಸ್ತಾನಕ್ಕೆ ನಾವು ಹಿಂಗೆ ಮಾಡಬೇಕು. ಯಾವಾಗ ಜಲ ಅಂದರೆ ಏನು, ನೆಲ ಅಂದರೆ ಏನು ಅನ್ನೋದನ್ನ ಇವರು ಕಲಿಸ್ಕೊಡ್ಬೇಕು ಅಂದರೆ ಇದೇ ರೀತಿಯಾಗೇ ಮಾಡಬೇಕು. ವಿದೇಶಾಂಗ ನೀತಿಗಳು ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಇವರ GDPಯ 25% ಅಂದರೆ ಅವ್ರ ದೇಶದ ಉತ್ಪನ್ನ ಏನಿದೆ ಅದರ 25% ಸಿಂಧೂ ನದಿಯ ಒಂದು ನೀರಿನಿಂದನೇ ಇದಾಗುತ್ತೆ. ಮತ್ತು ಎಷ್ಟೋ ಅಂತಾರಾಷ್ಟ್ರೀಯ ವಿಮಾನಗಳಿರ್ಬೋದು, ಎಷ್ಟೋ ನಗರ ಪ್ರದೇಶಗಳಿಗಿರ್ಬೋದು, ಸಿಂಧೂ ನದಿಯ ಜೀವನಾಡಿ ಅವ್ರಿಗೆ, ನಮಗಿಲ್ಲಿ ಕಾವೇರಿ ಇದ್ದಂಗೆ. ಹಾಗಾಗಿ ಇವತ್ತು ಅದನ್ನು ನಿಲ್ಲಿಸಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವರೇನಾದರೂ ಪಾಕ್ ಆಕ್ರಮಿತ ಕಾಶ್ಮೀರನ ಬಿಟ್ಟು ತೊಲಗಿದ್ರೆ ಅಲ್ಲಿಗೆ ನಮ್ಮ ಭಾರತಕ್ಕೆ ಎಷ್ಟು ಬೇಕೋ ಅಷ್ಟೂ ನೀರನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಮಾನವೀಯತೆಯ ಆಧಾರದಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ಬೇಕಾದರೆ ಬಿಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಅದರಲ್ಲೇ ನಮ್ಮ ಜಯ ಅಡಗಿದೆ ಅನ್ನುವಂಥ ವಿಷಯದೊಂದಿಗೆ ನಾವಿಂದು ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.